ಪಠಾಣ್ಕೋಟ್ ದಾಳಿಕೋರ ಶಾಹಿದ್ ಲತೀಫ್ ಮಸೀದಿಯಲ್ಲಿ IC-814 ವಿಮಾನ ಅಪಹರಣಕಾರನನ್ನು ಅಪರಿಚಿತ ಬಂದೂಕುಧಾರಿ ಸ್ಫೋಟಿಸಿದ ಘಟನೆ, ಕರಾಚಿಯಲ್ಲಿ ಕೆನಡಾದ ಜಹೂರ್ ಮಿಸ್ತ್ರಿ ಹತ್ಯೆ, ಗುರುದ್ವಾರದ ಹೊರಗೆ ಖಲಿಸ್ತಾನಿ ನಜ್ಜರ್ ಹತ್ಯೆ, ಹಫೀಜ್ ಸಯೀದ್ ಅವರ ಬಲಗೈ ಬಂಟ ಅಬ್ದುಲ್ ರೆಹಮಾನ್ ಸ್ವರ್ಗಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ಸಮಯಗಳಿಗೆ ತೆರಳಿದ್ದರು. 2014ರಿಂದ ಅವರ ಸಾವಿಗೆ ಕಾರಣ ತಿಳಿದಿಲ್ಲದ ಬಂದೂಕುಧಾರಿ ಎನ್ನುವ ರಹಸ್ಯ ಮುಂದುವರೆದಿದೆ. 2014ಕ್ಕಿಂತ ಮೊದಲು ಭಾರತದ ಮೇಲೆ ಅನೇಕ ದಾಳಿಗಳು ನಡೆದಿವೆ. ಅದು 26/11 ಆಗಿರಲಿ ಅಥವಾ ಸಂಸತ್ತಿನ ಮೇಲೆ ದಾಳಿಯಾಗಿರಲಿ, ಅಕ್ಷರಧಾಮ ದೇವಾಲಯದ ಮೇಲೆ ದಾಳಿಯಾಗಿರಲಿ, ಸಂಜೋತಾ ಎಕ್ಸ್‌ಪ್ರೆಸ್ ಆಗಿರಲಿ, ನಂತರವೂ ಅದು ನಿಲ್ಲಿಸಲ್ಪಡಲಿಲ್ಲ. ಪಠಾಣ್ಕೋಟ್ ವಾಯುನೆಲೆಯಾಗಿರಲಿ, ಉರಿ ಮಿಲಿಟರಿ ಶಿಬಿರವಾಗಿರಲಿ ಅಥವಾ ಪಹಲ್ಗಾಮ್ ಕಣಿವೆಗಳಾಗಿರಲಿ, ಎಲ್ಲವೂ ಅಮಾಯಕರ ರಕ್ತದಿಂದ ಕೂಡಿತ್ತು. ಪ್ರತಿ ಬಾರಿಯೂ ಸಾವಿರಾರು ಮುಗ್ಧ ಜನರು ಸತ್ತರು. ಪ್ರತಿ ಬಾರಿಯೂ ದೇಶವು ನರಳಿತು ಮತ್ತು ಪ್ರತಿ ಬಾರಿಯೂ ಭಯೋತ್ಪಾದಕರನ್ನು ನಡೆಸಿದವರ ವಿರುದ್ಧ ನಾವು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ಅಮೆರಿಕದ ಒತ್ತಡ ತಡೆಗಟ್ಟುತ್ತಿತ್ತು, ಕೆಲವೊಮ್ಮೆ ನಮ್ಮದೇ ವೈಫಲ್ಯಗಳು, ಮತ್ತೊಮ್ಮೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕಾರಣವಾಗುತ್ತಿತ್ತು. ದೋವಲ್ಜಿ ಈ ಕಾರ್ಯಾಚರಣೆಯನ್ನು ಸರ್ಕಾರಕ್ಕೆ ಹಲವಾರು ಬಾರಿ ತಂದರು. ಪ್ರತಿ ಬಾರಿ ಅದು ವಿಫಲವಾಯಿತು. ಕೆಲವೊಮ್ಮೆ ರಾಜಕೀಯ ಒತ್ತಡ ಮತ್ತು ಕೆಲವೊಮ್ಮೆ ರಾಜತಾಂತ್ರಿಕ ತೊಡಕುಗಳು ಅಡ್ಡಿಯಾದವು. ಆದರೆ ಮೊದಲ ಬಾರಿಗೆ NSA ಆದ ನಂತರ ಅದನ್ನು ಕಾರ್ಯಗತಗೊಳಿಸುವ ಅಧಿಕಾರ ಅವರಿಗೆ ಸಿಕ್ಕಿತು. ಆದರೆ ಅಧಿಕಾರ ಪಡೆಯುವುದು ಮತ್ತು ಯಶಸ್ವಿ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಎರಡು ವಿಭಿನ್ನ ವಿಷಯಗಳು, ಏಕೆಂದರೆ ಅಂತಹ ಕಾರ್ಯಕ್ಕೆ ಸರಿಯಾದ ಸಮಯ, ಸರಿಯಾದ ಜನರು ಮತ್ತು ಸರಿಯಾದ ಅವಕಾಶ ಎಲ್ಲವೂ ಒಟ್ಟಿಗೆ ಬೇಕಾಗುತ್ತದೆ. 2014ರಿಂದ 2022ರವರೆಗೆ 8 ವರ್ಷಗಳ ಕಾಲ ಹಲವು ಅಡೆತಡೆಗಳ ನಡುವೆ ಆಪರೇಷನ್ ಅಜ್ಞಾತ ಗನ್ಮ್ಯಾನ್ ಅಂತಿಮವಾಗಿ ಯಶಸ್ವಿಯಾಯಿತು. ಹಾಗಾದರೆ ಈ ಕಾರ್ಯಾಚರಣೆ ಏನು ಎಂಬುದನ್ನು ವಿವರವಾಗಿ ನೋಡೋಣ. ಕಂದಹಾರ್ ಅಪಹರಣದ ನಂತರ ದೋವಲ್ ಸಾಹಿಬ್ ತುಂಬಾ ದುಃಖಿತರಾಗಿದ್ದರು. ಸರ್ಕಾರ ಸ್ವಲ್ಪ ಹೆಚ್ಚು ಸಮಯ ನೀಡಿದ್ದರೆ ಮೂವರು ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಗಿರಲಿಲ್ಲ ಮತ್ತು IC-814 ಅನ್ನು ಅಪಹರಿಸಿದವರನ್ನು ಭಾರತ ಸೆರೆ ಹಿಡಿಯುತ್ತಿತ್ತು ಎಂದು ಅವರು ನಂಬಿದ್ದರು. ಆದರೆ ಅದು ಆಗಲಿಲ್ಲ ಮತ್ತು ಕಂದಹಾರ್ ಘಟನೆ ಅವರ ಮನಸ್ಸಿನಲ್ಲಿ ವೈಫಲ್ಯವಾಗಿಯೇ ಉಳಿಯಿತು. ಅನೇಕರು ಇದನ್ನು ಯಶಸ್ವಿ ಕಾರ್ಯಾಚರಣೆ ಎಂದು ಪರಿಗಣಿಸಿದ್ದರು. ಆ ವೈಫಲ್ಯ ಅವರ ಮನಸ್ಸಿನಲ್ಲಿ ಉಳಿದುಕೊಂಡು ಆಪರೇಷನ್ ಅಜ್ಞಾತ ಗನ್ಮ್ಯಾನ್ನ ಬೀಜಗಳನ್ನು ಬಿತ್ತಿತು. 2004ರಲ್ಲಿ ಅವರು ಗುಪ್ತಚರ ಬ್ಯೂರೋ ನಿರ್ದೇಶಕರಾದಾಗ ಅವರ ಒಂದೇ ಗುರಿ ಭಯೋತ್ಪಾದಕರನ್ನು ಅವರ ಮನೆಗಳಲ್ಲಿ ನಿರ್ಮೂಲನೆ ಮಾಡುವುದು. ಇದಕ್ಕಾಗಿ ಅವರು ಸಂಪೂರ್ಣ ಯೋಜನೆಯನ್ನು ರೂಪಿಸಿ ಅದಕ್ಕೆ ಅಜ್ಞಾತ ಗನ್ಮ್ಯಾನ್ ಎಂದು ಹೆಸರಿಟ್ಟರು. ಅವರು ಅದನ್ನು ಸಾಧಿಸುತ್ತಾರೆ ಎಂದು ತಿಳಿದಿದ್ದರು, ಆದರೆ ಸರ್ಕಾರದ ಅನುಮೋದನೆ ಮಾತ್ರ ಬೇಕಿತ್ತು. ಅವರು ಈ ಪ್ರಸ್ತಾಪವನ್ನು ಆಗಿನ ಸರ್ಕಾರದ ಉನ್ನತ ನಾಯಕರು ಮತ್ತು ಭದ್ರತಾ ಮುಖ್ಯಸ್ಥರ ಬಳಿ ಕೊಂಡೊಯ್ದು ಉನ್ನತ ಮಟ್ಟದ ಸಭೆಯಲ್ಲಿ ಸಂಪೂರ್ಣ ಯೋಜನೆಯನ್ನು ಮಂಡಿಸಿದರು ಮತ್ತು ಈ ಬಾರಿ ಅದು ಯಶಸ್ವಿಯಾಗುತ್ತದೆ ಎಂದು ಆಶಿಸಿದರು. ಆದರೆ ಒಬ್ಬ ರಾಜಕೀಯ ನಾಯಕ ಆ ಕಡತವನ್ನು ಎತ್ತಿಕೊಂಡು ಎಸೆದು, ಇದು ಎಂತಹ ಅಗ್ಗದ ವಿಧಾನ ಎಂದು ಪ್ರಶ್ನಿಸಿದರು. ಆ ದಿನ ದೋವಲ್ ತುಂಬಾ ದುಃಖಿತರಾದರು, ಆದರೆ ಅವರ ಧೈರ್ಯ ಕುಗ್ಗಲಿಲ್ಲ, ಏಕೆಂದರೆ ಈ ಕಾರ್ಯಾಚರಣೆ ಸರಿಯಾಗಿದೆ ಮತ್ತು ಸರಿಯಾದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನ, ಸರಿಯಾದ ವ್ಯಕ್ತಿ ಸಿಕ್ಕರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಜುಲೈ 11, 2006ರಂದು ಸಂಜೆಯಾಗಿತ್ತು. ಮುಂಬೈನಲ್ಲಿ ಲಕ್ಷಾಂತರ ಜನರು ತಮ್ಮ ಕಚೇರಿಗಳಿಂದ ಮನೆಗೆ ಹೊರಟರು. ಸ್ಥಳೀಯ ರೈಲುಗಳು ತುಂಬಿದ್ದವು. ಕೆಲವರು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು, ಕೆಲವರು ಪತ್ರಿಕೆಗಳನ್ನು ಓದುತ್ತಿದ್ದರು. ಮನೆಯಲ್ಲಿ ಊಟಕ್ಕೆ ಕಾಯುತ್ತಿದ್ದ ಯಾರೋ ಒಬ್ಬ ವ್ಯಕ್ತಿಯೊಂದಿಗೆ ಯಾರೋ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ಸ್ಫೋಟ ಸಂಭವಿಸಿತು. ನಂತರ ಇನ್ನೊಂದು, ನಂತರ ಇನ್ನೊಂದು, ಮತ್ತೆ ಇನ್ನೊಂದು. 7 ಬೋಗಿಗಳಲ್ಲಿ 7 ವಿಭಿನ್ನ ರೈಲುಗಳಲ್ಲಿ ಕೇವಲ 11 ನಿಮಿಷಗಳಲ್ಲಿ ಸ್ಫೋಟಗಳು ಸಂಭವಿಸಿದವು. ಹೊಗೆ ಕಡಿಮೆಯಾದಾಗ 200ಕ್ಕೂ ಹೆಚ್ಚು ಜನರು ಸತ್ತಿದ್ದರು. ಈ ದಾಳಿಯನ್ನು ಪಾಕಿಸ್ತಾನದಿಂದ ನಡೆಸಲಾಗಿತ್ತು. ಲಷ್ಕರ್-ಎ-ತೈಬಾ ಮತ್ತು ಸಿಮಿ ಜಾಲಗಳು ಜಂಟಿಯಾಗಿ ಇದನ್ನು ನಡೆಸಿದ್ದವು ಮತ್ತು ಅದರ ಮಾಸ್ಟರ್ ಮೈಂಡ್ ಮುಜಾಮಿಲ್ ಪಾಕಿಸ್ತಾನದಲ್ಲಿ ಕುಳಿತು ಭಾರತದೊಳಗೆ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದನು. ಭಾರತಕ್ಕೆ ಎಲ್ಲವೂ ತಿಳಿದಿತ್ತು, ಹೆಸರು, ಮುಖ, ಸ್ಥಳ, ಆದರೆ ಅವರ ಕೈಗಳು ಕಟ್ಟಲ್ಪಟ್ಟಿದ್ದವು. ನೀವು ಪಾಕಿಸ್ತಾನದಿಂದ ದಾಖಲೆ ಕೇಳಿದರೆ ಅವರು ಅದನ್ನು ನಿರಾಕರಿಸುತ್ತಾರೆ. ನೀವು ಅಮೆರಿಕದ ಮೇಲೆ ಒತ್ತಡ ಹೇರಿದರೆ ಅವರು ಪುರಾವೆಗಳನ್ನು ತನ್ನಿ ಎಂದು ಹೇಳುತ್ತಾರೆ, ಮತ್ತು ನೀವು ಸರ್ಕಾರವನ್ನು ಕೇಳಿದರೆ ಅವರು ಸಮಯ ಬರಲಿ ಎಂದು ಹೇಳುತ್ತಾರೆ. ಆದರೆ ಆ ಸಮಯ ಎಂದಿಗೂ ಬಂದಿಲ್ಲ. ದೋವಲ್ ಸಾಹಿಬ್ ಆಗಲೇ ನಿವೃತ್ತರಾಗಿದ್ದರು, ಆದರೆ ಅವರು ಗೂಢಚಾರರು ನೋಡುವ ಎಲ್ಲವನ್ನೂ ನೋಡಿದ್ದರು. ಪ್ರತಿ ಸ್ಫೋಟದ ಹಿಂದಿನ ದಾರ, ಪ್ರತಿ ಹೆಸರಿನ ಹಿಂದಿನ ಜಾಲ ಮತ್ತು ಪ್ರತಿ ಜಾಲದ ಹಿಂದೆ ಎಂದಿಗೂ ಹಿಡಿಯದ ಮುಖಗಳು. ಅವರು ಅದೇ ಹಳೆಯ ಫೈಲ್ ಅನ್ನು ಹೊರತೆಗೆದರು. ಅಜ್ಞಾತ ಗನ್ಮ್ಯಾನ್, ಅವರು ಮುಜಮ್ಮಿಲ್ ಅವರ ಹೆಸರು, ಅವರ ವಿಳಾಸ ಮತ್ತು ಈ ವ್ಯಕ್ತಿ ಜೀವಂತವಾಗಿರುವವರೆಗೆ ಮುಂದಿನ ಸ್ಫೋಟವು ಕೇವಲ ಸಮಯದ ವಿಷಯ ಎಂದು ಹೇಳುವ ಟಿಪ್ಪಣಿಯನ್ನು ಸೇರಿಸಿದರು. ದೋವಲ್ ಸಾಹಿಬ್ ಫೈಲ್ ಅನ್ನು ಮುಚ್ಚಿ ಅದನ್ನು ಡ್ರಾಯರ್ನಲ್ಲಿ ಇರಿಸಿ ಒಂದು ದಿನ ಯಾರಾದರೂ ಅದನ್ನು ತೆರೆದು ಅದನ್ನು ಮಾಡಿ ಎಂದು ಹೇಳುತ್ತಾರೆ ಎಂಬ ವಿಶ್ವಾಸದಿಂದ ಕಾಯುತ್ತಿದ್ದರು. ಮುಂಬೈ ನಂತರವೂ ಈ ಪ್ರವೃತ್ತಿ ನಿಲ್ಲಲಿಲ್ಲ. ಅದೇ ವರ್ಷ ಹೈದರಾಬಾದ್ನ ಲುಂಬಿನಿ ಪಾರ್ಕ್ ಮತ್ತು ಗೋಕುಲ್ ಚಾಟ್ನಲ್ಲಿ ಇನ್ನೂ 2 ಸ್ಫೋಟಗಳು ಸಂಭವಿಸಿದವು.
ಸಂಜೆ ತಮ್ಮ ಕುಟುಂಬಗಳೊಂದಿಗೆ ಹೊರಗೆ ಹೋಗಿದ್ದ ಜನರು ಸತ್ತರು. 2008ರಲ್ಲಿ ಜೈಪುರ ಮಾರುಕಟ್ಟೆಗಳಲ್ಲಿ ಸರಣಿ ಸ್ಫೋಟಗಳು ಪ್ರವಾಸಿಗರು, ಅಂಗಡಿಯವರು ಮತ್ತು ದಾರಿಹೋಕರ ಸಾವಿಗೆ ಕಾರಣವಾದವು. ಅದೇ ವರ್ಷ ಅಹಮದಾಬಾದ್ನಲ್ಲಿ ಒಂದರ ನಂತರ ಒಂದರಂತೆ 21 ಸ್ಫೋಟಗಳು ಸಂಭವಿಸಿದವು. ಆಸ್ಪತ್ರೆಗಳ ಹೊರಗೆ ಬಾಂಬ್ಗಳನ್ನು ಇಡಲಾಗಿತ್ತು. ಇದರಿಂದ ಗಾಯಾಳುಗಳನ್ನು ರಕ್ಷಿಸಲು ಬಂದವರು ಸಹ ಸಾಯುವಂತಾಯಿತು. ನಂತರ 2008ರ ನವೆಂಬರ್ನಲ್ಲಿ ಮುಂಬೈ ಮೇಲೆ ದಾಳಿ ನಡೆಯಿತು. ನವೆಂಬರ್ 26ರ ರಾತ್ರಿ 10 ಭಯೋತ್ಪಾದಕರು ಸಮುದ್ರದ ಮೂಲಕ ಬಂದು ಇಡೀ ನಗರವನ್ನು ಒತ್ತೆಯಾಳಾಗಿ ಇರಿಸಿಕೊಂಡರು. CST ನಿಲ್ದಾಣದಲ್ಲಿ ರೈಲುಗಳಿಗಾಗಿ ಕಾಯುತ್ತಿದ್ದ ಜನರು, ತಮ್ಮ ಕೆಲಸಗಳಲ್ಲಿ ತೊಡಗಿದ್ದವರು ಮತ್ತು ತಮ್ಮ ಮನೆಗಳಲ್ಲಿ ಕಾಯುತ್ತಿದ್ದ ಕುಟುಂಬಗಳವರ ಕನಸುಗಳು ಕ್ಷಣಾರ್ಧದಲ್ಲಿ ಕೊನೆಗೊಂಡವು. ತಾಜ್ ಹೋಟೆಲ್ನಲ್ಲಿ ಮದುವೆ ಅಥವಾ ಸಭೆಗೆ ಬಂದಿದ್ದ ಜನರು ಸತ್ತರು. ನಾರಿಮನ್ ಹೌಸ್ನಲ್ಲಿ ಯಹೂದಿ ದಂಪತಿಗಳು ಸಾವನ್ನಪ್ಪಿದರು ಮತ್ತು ಅವರ 2 ವರ್ಷದ ಮಗುವು ಅಜ್ಜಿ ಎದೆಗೆ ಬಿಗಿಯಾಗಿ ಹಿಡಿದಿದ್ದರಿಂದ ಬದುಕುಳಿದನು. 3 ದಿನಗಳಲ್ಲಿ 166 ಜನರು ಸತ್ತರು ಮತ್ತು ಇಡೀ ಜಗತ್ತು ಇದನ್ನು ನೋಡುತ್ತಿತ್ತು. ತಾಜ್ ಹೋಟೆಲ್ ಬೆಂಕಿಯ ನೇರ ಪ್ರಸಾರ ಟಿವಿಯಲ್ಲಿ ನಡೆಯುತ್ತಿತ್ತು ಮತ್ತು ಅದನ್ನು ಕಳುಹಿಸಿದ ಪಾಕಿಸ್ತಾನದವರು ಕೂಡ ಅದೇ ದೃಶ್ಯಗಳನ್ನು ನೋಡುತ್ತಿದ್ದರೆಂಬ ಅನುಮಾನವಿತ್ತು. ಸರ್ಕಾರ ಹೇಳಿಕೆ ನೀಡಿದಾಗಲೆಲ್ಲ ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿಸಿದಾಗಲೆಲ್ಲ ನೋವು ಮತ್ತು ಕೋಪ ಮಾತ್ರ ಹೆಚ್ಚುತ್ತಿತ್ತು. ಅಪರಾಧಿಗಳನ್ನು ಬಿಡಲಾಗುವುದಿಲ್ಲ ಮತ್ತು ಏನೂ ಆಗುವುದಿಲ್ಲ ಎಂದು ಹೇಳಿದಾಗಲೆಲ್ಲ ಇದನ್ನೆಲ್ಲ ಸಂಘಟಿಸಿದ ಪಾಕಿಸ್ತಾನದವರು ಮುಂದಿನ ಕಾರ್ಯಾಚರಣೆಯನ್ನು ಯೋಜಿಸುತ್ತಲೇ ಇದ್ದರು. ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಲೇ ಇದ್ದರು ಮತ್ತು ಭಾರತ ಸರ್ಕಾರವು ಏನನ್ನಾದರೂ ಮಾಡುವಂತೆ ನಟಿಸುತ್ತಿದೆ ಎಂದು ಅವರಿಗೆ ತಿಳಿದಿದ್ದರಿಂದ ಅವರು ಮುಕ್ತವಾಗಿ ಓಡಾಡುತ್ತಿದ್ದರು. ದೋವಲ್ ಸಾಹೀಬ್ ಇದನ್ನೆಲ್ಲ ನೋಡುತ್ತಿದ್ದರು. ಪ್ರತಿ ಸ್ಫೋಟದ ನಂತರ ಫೈಲ್ ಇನ್ನಷ್ಟು ಭಾರವಾಗುತ್ತಿತ್ತು. ಹೊಸ ಹೆಸರುಗಳು, ಹೊಸ ಸ್ಥಳಗಳು, ಹೊಸ ಪುರಾವೆಗಳು ಸೇರಿಕೊಳ್ಳುತ್ತಲೇ ಇವು. ನವೆಂಬರ್ 26ರ ನಂತರ ದೋವಲ್ ಸಾಹೀಬ್ ಅನುಭವಿಸಿದ ಕೋಪವು ಪದಗಳಿಗೆ ಮೀರಿತ್ತು. ಒಬ್ಬ ಗೂಢಚಾರ ನೋಡುವ ಎಲ್ಲವನ್ನೂ ಅವರು ನೋಡಿದ್ದರು. ಅವರಿಗೆ ಪ್ರತಿಯೊಂದು ಹೆಸರು ಗೊತ್ತಿತ್ತು, ಪ್ರತಿಯೊಂದು ಸ್ಥಳವೂ ಗೊತ್ತಿತ್ತು. ಆದರೆ ಸರ್ಕಾರ ಒಪ್ಪಲು ನಿರಾಕರಿಸಿದ್ದರಿಂದ ಅವರು ಅಸಹಾಯಕರಾಗಿ ನಿಂತರು. ಕೊನೆಯ ಭರವಸೆಯೊಂದಿಗೆ ಅವರು ಗುಜರಾತ್ ತಲುಪಿದರು. ಆ ಸಮಯದಲ್ಲಿ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು ಮತ್ತು ದೋವಲ್ ಅವರೊಂದಿಗೆ ಭೇಟಿಯಾಗಲು ಕೇಳಿಕೊಂಡರು. ಆ ರಹಸ್ಯ ಅವರಿಬ್ಬರ ನಡುವೆ ಮಾತ್ರ ಇತ್ತು. ಯಾವುದೇ ಫೈಲ್ಗಳಿಲ್ಲ, ಕಚೇರಿಗಳಿಲ್ಲ, ಮೂರನೇ ವ್ಯಕ್ತಿಯೂ ಇಲ್ಲ. ಮೋದಿ ಹೌದು ಎಂದು ಹೇಳಿದರು. ಆ ಸಭೆಯಲ್ಲಿ ದೋವಲ್ ಅವರು ವರ್ಷಗಳಲ್ಲಿ ಸಂಗ್ರಹಿಸಿದ ಎಲ್ಲವನ್ನೂ ಹಂಚಿಕೊಂಡರು. ಪ್ರತಿಯೊಬ್ಬ ಭಯೋತ್ಪಾದಕನ ಹೆಸರು, ಅವನು ಇರುವ ಸ್ಥಳ, ಅವನ ಜಾಲದ ಬೇರುಗಳು ಮತ್ತು ಅವರ ಜನರು ಈಗಾಗಲೇ ಅಲ್ಲಿದ್ದಾರೆ ಎಂಬ ಮಾಹಿತಿ ಎಲ್ಲವನ್ನೂ ವಿವರಿಸಿದರು. ಇದು ಕೇವಲ ಒಂದು ಸಂಕೇತದ ವಿಚಾರ ಮತ್ತು 1 ಗಂಟೆಯಲ್ಲಿ ಕೆಲಸ ಮುಗಿಯುತ್ತದೆ ಎಂದು ಹೇಳಿದರು. ಮೋದಿಜಿ ಅದನ್ನೆಲ್ಲ ಪುಟದಿಂದ ಪುಟಕ್ಕೆ ಮೌನವಾಗಿ ಗಮನದಿಂದ ನೋಡುತ್ತಿದ್ದರು. ನಂತರ ಅವರು ತಲೆ ಎತ್ತಿ, ಇದು ಇನ್ನೂ ಏಕೆ ಆಗಿಲ್ಲ ಎಂದು ಕೇಳಿದರು. ದೋವಲ್, ನಮಗೆ ಸರ್ಕಾರದ ಬೆಂಬಲ ಸಿಗುತ್ತಿಲ್ಲ ಎಂದು ನೇರವಾಗಿ ಹೇಳಿದರು. ಸ್ವಲ್ಪ ಸಮಯದವರೆಗೆ ಕೋಣೆಯಲ್ಲಿ ಮೌನ ಆವರಿಸಿತು. ನಂತರ ಮೋದಿಜಿ, ಈ ಕಾರ್ಯಾಚರಣೆ ನಡೆಯುತ್ತದೆ ಎಂದು ದೃಢವಾಗಿ ಹೇಳಿದರು. ಆ ದಿನದಿಂದ ಮೋದಿಜಿ ಮತ್ತು ದೋವಲ್ ಸಾಹೀಬ್ ನಡುವೆ ಒಂದು ಬಲವಾದ ಬಾಂಧವ್ಯ ರೂಪುಗೊಂಡಿತು. ಅದು ನಂತರ ಶತ್ರುಗಳ ಬೆನ್ನುಮೂಳೆಯಲ್ಲಿ ನಡುಕವನ್ನು ಉಂಟುಮಾಡಿತು. ದೋವಲ್ ಸಾಹೀಬ್ ತಮ್ಮ ಇಡೀ ಜೀವನದಲ್ಲಿ ಬಹಳ ಕಡಿಮೆ ಜನರನ್ನು ನಂಬಿದ್ದರು ಮತ್ತು ಆ ಸಮಯದಲ್ಲಿ ಅವರು ನಂಬಿದ್ದು ಒಬ್ಬ ವ್ಯಕ್ತಿ ಮಾತ್ರ, ಮೇಜರ್ ವಿಕ್ರಮ್ ಸಿಂಗ್ ರಾಥೋಡ್. ನಂತರ ಮೋದಿ ಮೇಲಿನ ದಾಳಿಯನ್ನು ತಡೆಯುವ ಆಪರೇಷನ್ ಆಕ್ಟೋಪಸ್ ಸೇರಿದಂತೆ ಅನೇಕ ಪ್ರಮುಖ ಕಾರ್ಯಾಚರಣೆಗಳನ್ನು ಮುನ್ನಡೆಸಿದ ಅದೇ ವಿಕ್ರಮ್. ಆದರೆ ಆ ಸಮಯದಲ್ಲಿ ಅವರು ನಕ್ಷೆಯಲ್ಲಿ ಹೆಸರಿಲ್ಲದ ಸ್ಥಳದಲ್ಲಿ ಒಂದು ಸಣ್ಣ ಹಳ್ಳಿಯ ಬಳಿ ನದಿಯ ದಡದಲ್ಲಿದ್ದರು. ಅಲ್ಲಿ 15 ಜನರಿದ್ದರು. ಸಮವಸ್ತ್ರವಿಲ್ಲ, ಬ್ಯಾಡ್ಜ್ ಇಲ್ಲ, ಗುರುತು ಇಲ್ಲ, ಜಗತ್ತಿನ ಯಾವುದೇ ಸೈನ್ಯ ಅಥವಾ ಸಂಸ್ಥೆ ಹೊಂದಿರದ ಕೆಲಸ ಮತ್ತು ಆ ಕೆಲಸಕ್ಕೆ ಸಿದ್ಧತೆ ಮಾತ್ರ. ಪುಸ್ತಕಗಳಲ್ಲಿ ಬರೆಯದ ವಿಷಯಗಳನ್ನು ವಿಕ್ರಮ್ಜಿ ಅವರಿಗೆ ಕಲಿಸುತ್ತಿದ್ದರು. ಜನಸಂದಣಿಯಲ್ಲಿ ಕಣ್ಮರೆಯಾಗುವುದು ಮತ್ತು ಗಮನಿಸದೆ ಉಳಿಯುವುದು ಹೇಗೆ, ಯಾವುದೇ ದಾಖಲೆಗಳಿಲ್ಲದ ದೇಶವನ್ನು ಪ್ರವೇಶಿಸುವುದು ಹೇಗೆ, ಕೆಲಸ ಮಾಡುವುದು ಮತ್ತು ನಂತರ ನೀವು ಎಂದಿಗೂ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಬಿಡುವುದು ಹೇಗೆ, ಮತ್ತು ಇತರರ ಜೀವವನ್ನು ತೆಗೆದುಕೊಳ್ಳುವ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಹೇಗೆ ಎಂಬುದನ್ನು ತರಬೇತಿ ನೀಡಲಾಗುತ್ತಿತ್ತು. ಈ ತರಬೇತಿ ತಿಂಗಳುಗಳ ಕಾಲ ನಡೆಯಿತು. ಆಯಾಸ, ನೋವು ಮತ್ತು ವ್ಯಕ್ತಿಯನ್ನು ಮುರಿಯುವ ಪರಿಸ್ಥಿತಿಗಳು ಎದುರಾದವು. ಆದರೆ ಈ ಮುರಿಯುವಿಕೆಯೇ ಅಗತ್ಯವಾಗಿತ್ತು, ಏಕೆಂದರೆ ಅವರು ಮಾಡಬೇಕಾದ ಕೆಲಸವನ್ನು ಮುರಿದ ಜನರಿಂದ ಮಾಡಲಾಗುವುದಿಲ್ಲ, ಬದಲಾಗಿ ರೂಪಿಸಲ್ಪಟ್ಟ ಜನರಿಂದ ಮಾತ್ರ ಸಾಧ್ಯ. ಈ 15 ಜನರಿಗೆ ಮನೆ ಇರಲಿಲ್ಲ, ಗುರುತು ಇರಲಿಲ್ಲ, ಯಾರಿಗೂ ಹೆಸರಿರಲಿಲ್ಲ. ಅವರಿಗೆ ತಮ್ಮ ದೇಶದ ಬಗ್ಗೆ ಉತ್ಸಾಹವಿತ್ತು ಮತ್ತು ಸರ್ಕಾರಗಳು ಮಾಡಲಾಗದ ಕೆಲಸವನ್ನು ಅವರು ಮಾಡುತ್ತಾರೆ ಎಂಬ ನಂಬಿಕೆ ಇತ್ತು. ಇವರು ಅಪರಿಚಿತ ಬಂದೂಕುಧಾರಿಗಳು ಮತ್ತು ಅವರಲ್ಲಿ ವರ್ಷಗಳಿಂದ ಭಾರತದ ವಿರುದ್ಧ ತಂತ್ರಗಳನ್ನು ಆಡುತ್ತಿದ್ದ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಲು ಹೊರಟವರು ಇದ್ದರು. ಆ ದಿನಗಳಲ್ಲಿ ದೋವಲ್ ತಮ್ಮ ಪ್ರತಿಷ್ಠಾನದ ಮೂಲಕ ಕೆಲಸ ಮಾಡುತ್ತಿದ್ದರು. ಅವರು ವರದಿಗಳನ್ನು ಬರೆಯುತ್ತಿದ್ದರು, ನಿವೃತ್ತ ಅಧಿಕಾರಿಗಳನ್ನು ಭೇಟಿಯಾಗುತ್ತಿದ್ದರು ಮತ್ತು ದೇಶದ ಒಳಗೆ ಹಾಗೂ ಹೊರಗೆ ಏನು ನಡೆಯುತ್ತಿದೆ ಮತ್ತು ಬೆದರಿಕೆ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ನೀತಿ ನಿರೂಪಕರಿಗೆ ವಿವರಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದರ ಅಸ್ತಿತ್ವದ ಹೊರತಾಗಿಯೂ ಅದನ್ನು ನಿರ್ಲಕ್ಷಿಸಲಾಗುತ್ತಿತ್ತು.
ದೊಡ್ಡ ಹೆಸರುಗಳು ಆ ಪ್ರತಿಷ್ಠಾನದ ಕಚೇರಿಗೆ ಭೇಟಿ ನೀಡುತ್ತಿದ್ದರು. ಮಾಜಿ ಸೇನಾ ಮುಖ್ಯಸ್ಥರು, ನಿವೃತ್ತ ಗುಪ್ತಚರ ಅಧಿಕಾರಿಗಳು, ತಂತ್ರಜ್ಞರು, ಮತ್ತು ಪ್ರತಿಯೊಂದು ಸಂಭಾಷಣೆಯಲ್ಲೂ ಒಂದೇ ವಿಷಯ ಹೊರಬರುತ್ತಿತ್ತು: ಭಾರತಕ್ಕೆ ಜ್ಞಾನ ಮತ್ತು ಸಾಮರ್ಥ್ಯವಿದೆ, ಆದರೆ ಇಚ್ಛಾಶಕ್ತಿ ಇಲ್ಲ. ದೋವಲ್ ಆ ಸಭೆಗಳಲ್ಲಿ ಸದ್ದಿಲ್ಲದೆ ಆಲಿಸುತ್ತಿದ್ದರು, ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರು ಮಾತನಾಡುವಾಗ ಇದನ್ನೇ ಕಾಲ ತರುತ್ತದೆ ಎಂದು ಮಾತ್ರ ಹೇಳುತ್ತಿದ್ದರು. ಆದರೆ ಒಂದು ವಿಷಯ ಅವರ ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಂಡಿತ್ತು: ಈ ಸರ್ಕಾರ ಭಯೋತ್ಪಾದನೆಯ ವಿರುದ್ಧ ಏನನ್ನೂ ಮಾಡುವುದಿಲ್ಲ. ಈಗ ಅಲ್ಲ, ಎಂದಿಗೂ ಅಲ್ಲ, ಏಕೆಂದರೆ ಅದರ ಕಣ್ಣುಗಳು ಮತಗಳ ಮೇಲೆ, ಅಧಿಕಾರದ ಮೇಲೆ ಮತ್ತು ತೆರೆಮರೆಯಲ್ಲಿ ಮಾಡಿಕೊಳ್ಳುವ ಒಪ್ಪಂದಗಳ ಮೇಲೆ ಕೇಂದ್ರೀಕೃತವಾಗಿದ್ದವು. ಆದ್ದರಿಂದ ದೇಶದ ಜನರು ಜಾಗೃತರಾಗುವವರೆಗೆ, ಅವರಿಗೆ ಏನಾಗುತ್ತಿದೆ ಮತ್ತು ಅವರ ಮೌನ ಎಷ್ಟು ದುಬಾರಿಯಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವವರೆಗೆ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ಎಂದು ಅವರು ಭಾವಿಸಿದ್ದರು. ಪ್ರತಿಷ್ಠಾನದ ಮೂಲಕ ಅವರು ಅದೃಶ್ಯವಾದ ಕೆಲಸವನ್ನು ಪ್ರಾರಂಭಿಸಿದರು: ಸರಿಯಾದ ಜನರಿಗೆ ನಿಖರವಾದ ಮಾಹಿತಿಯನ್ನು ಪ್ರಸಾರ ಮಾಡುವುದು, ಪ್ರತಿಕ್ರಿಯೆಯನ್ನು ಬೇಡುವ ರಾಷ್ಟ್ರೀಯ ಪ್ರಜ್ಞೆಯನ್ನು ಸೃಷ್ಟಿಸುವುದು ಮತ್ತು ದಾಳಿಯನ್ನು ಸಹಿಸಿಕೊಳ್ಳುವುದು ದೇಶಭಕ್ತಿಯಲ್ಲ, ದೇಶಭಕ್ತಿ ಪ್ರತಿಕ್ರಿಯಿಸುವುದರಲ್ಲಿದೆ ಎಂದು ಪ್ರದರ್ಶಿಸುವುದು. 2011ರಲ್ಲಿ ಭ್ರಷ್ಟಾಚಾರ ವಿರೋಧಿ ಚಳವಳಿಯ ಅಲೆ ಭುಗಿಲೆದ್ದಿತು. ಅದು ಭ್ರಷ್ಟಾಚಾರದ ವಿರುದ್ಧದ ಚಳವಳಿಯಾಗಿದ್ದರೂ ಅದರ ಮೂಲ ವರ್ಷಗಳಲ್ಲಿ ನಿರ್ಮಾಣವಾಗುತ್ತಿದ್ದ ಆಯಾಸವಾಗಿತ್ತು. ಪ್ರತಿ ಸ್ಫೋಟದ ನಂತರ ಸರ್ಕಾರವು ಮೇಣದ ಬತ್ತಿಯನ್ನು ಬೆಳಗಿಸಿ ಕೆಲಸವನ್ನು ಪೂರ್ಣಗೊಳಿಸಿದಂತೆ ವರ್ತಿಸಿದ ನಂತರ, ನ್ಯಾಯದ ಭರವಸೆ ಸುಟ್ಟುಹೋದ ಪ್ರತಿಕ್ಷಣದ ನಂತರ ಮತ್ತು ಅದರ ಹಿಂದೆ ಯಾವುದೇ ಉದ್ದೇಶವಿಲ್ಲದ ಪ್ರತಿಯೊಂದು ಹೇಳಿಕೆಯ ನಂತರ ಲಕ್ಷಾಂತರ ಜನರು ತಮ್ಮ ಮನೆಗಳಿಂದ ಹೊರಬಂದರು. ಅದು ದೆಹಲಿ, ಮುಂಬೈ ಅಥವಾ ಸಣ್ಣ ಪಟ್ಟಣಗಳಾಗಲಿ, ಪ್ರತಿಯೊಂದು ನಗರದಲ್ಲೂ ಪ್ರತಿಭಟನೆಗಳು ನಡೆದವು ಮತ್ತು ಮೊದಲ ಬಾರಿಗೆ ನಿಗ್ರಹಿಸಲು ಸುಲಭವಲ್ಲದ ಧ್ವನಿ ಎದ್ದಿತು, ಏಕೆಂದರೆ ಅದು ಯಾವುದೇ ಒಂದು ಪಕ್ಷದ ಧ್ವನಿಯಾಗಿರಲಿಲ್ಲ. ವರ್ಷಗಳಿಂದ ದಣಿದಿದ್ದ ಮತ್ತು ಈಗ ಭರವಸೆಯ ಕಿರಣವನ್ನು ಕಂಡ ಸಾಮಾನ್ಯ ಮನುಷ್ಯನ ಧ್ವನಿಯಾಗಿತ್ತು. ಅನೇಕ ಜನರು ಆ ಚಳವಳಿಯಲ್ಲಿ ವಿಭಿನ್ನ ಹಿನ್ನೆಲೆಗಳಿಂದ ಮತ್ತು ವಿಭಿನ್ನ ಉದ್ದೇಶಗಳೊಂದಿಗೆ ಮುಂದೆ ಬಂದರೂ ಅವರೆಲ್ಲರಿಗೂ ಒಂದೇ ಒಂದು ಭಾವನೆ ಇತ್ತು: ಸಾಕು ಸಾಕು. ಆ ಅಲೆ ನಂತರ ಕಡಿಮೆಯಾಯಿತು, ಆದರೆ ಅದು ಜಾಗೃತಗೊಳಿಸಿದ ಚೈತನ್ಯ ಎಂದಿಗೂ ನಿದ್ರಿಸಲಿಲ್ಲ. ಆ ಅರಿವು 2014ರಲ್ಲಿ ಹೊಸ ಚಿಂತನೆ, ಹೊಸ ಇಚ್ಛಾಶಕ್ತಿ ಮತ್ತು ಹೊಸ ಸರ್ಕಾರ ಹೊರಹೊಮ್ಮಲು ಅಡಿಪಾಯ ಹಾಕಿತು. ಮತ್ತು ಆ ಹೊಸ ಸರ್ಕಾರ ಬಂದಾಗ ವರ್ಷಗಳ ಕಾಲ ಡ್ರಾಯರ್ನಲ್ಲಿ ಲಾಕ್ ಆಗಿದ್ದ ಹಾಗೂ ಪ್ರತಿ ಬಾರಿ ಈಗ ಅಲ್ಲ ಎಂದು ಬರೆದು ಹಿಂತಿರುಗಿಸಲಾಗುತ್ತಿದ್ದ ದೋವಲ್ ಅವರ ಹಳೆಯ ಫೈಲ್ ಕೂಡ ಮತ್ತೆ ಹೊರಬಂದಿತು. ಈಗ ಅದನ್ನು ತೆರೆಯಲೇಬೇಕಿತ್ತು. 2014ರಲ್ಲಿ ದೋವಲ್ NSA ಆದ ನಂತರ ಅವರ ಮನಸ್ಸಿನಲ್ಲಿದ್ದ ಮೊದಲ ವಿಷಯವೇ ಆಪರೇಷನ್ ಅಜ್ಞಾತ ಗನ್ಮ್ಯಾನ್ ಅನ್ನು ಪ್ರಾರಂಭಿಸುವುದು. ಆದರೆ ಅವರು ಫೈಲ್ಗಳನ್ನು ತೆರೆದಾಗ, ನೆಲದ ವರದಿಗಳನ್ನು ಓದಿದಾಗ ಮತ್ತು ಅವರ ಜನರೊಂದಿಗೆ ಮಾತನಾಡುವಾಗ ಹಿಂದೆ ಸ್ಪಷ್ಟವಾಗಿರದ ಒಂದು ಸತ್ಯ ಸ್ಪಷ್ಟವಾಯಿತು: ಹೊರಗಿನ ಶತ್ರುವಿಗಿಂತ ಒಳಗಿನ ಶತ್ರು ಹೆಚ್ಚು ಅಪಾಯಕಾರಿ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನು ಕೊಲ್ಲುವುದು ಒಂದು ಕೆಲಸವಾಗಿದ್ದರೂ ಭಾರತದೊಳಗೆ ಭಯೋತ್ಪಾದಕರಿಗೆ ಭೂಮಿ, ಹಣ, ಆಶ್ರಯ ಮತ್ತು ಗುಪ್ತಚರ ಒದಗಿಸುವ ಜಾಲ ಇರುವವರೆಗೆ ಹೊರಗಿನಿಂದ ನೀವು ಎಷ್ಟೇ ಕ್ರಮ ಕೈಗೊಂಡರೂ ಆ ಕಾರ್ಯ ಅಪೂರ್ಣವಾಗಿಯೇ ಉಳಿಯುತ್ತದೆ. ಆ ಜಾಲವು ಚಿಕ್ಕದಾಗಿರಲಿಲ್ಲ. ಜಮ್ಮುವಿನಿಂದ ಉತ್ತರ ಪ್ರದೇಶದವರೆಗೆ ಮತ್ತು ಅಲ್ಲಿಂದ ದಕ್ಷಿಣ ಭಾರತದವರೆಗೆ ಸ್ಥಳೀಯ ಗೂಂಡಾಗಳು, ಮಾಫಿಯಾ ಮತ್ತು ಕೆಲವು ರಾಜಕೀಯ ಪ್ರೋತ್ಸಾಹದಿಂದ ಪೋಷಿಸಲ್ಪಟ್ಟ ಜಾಲವು ಇಡೀ ದೇಶಾದ್ಯಂತ ಹರಡಿತ್ತು. ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ನಂತರ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕರನ್ನು ಕೊಲ್ಲುವುದಕ್ಕಿಂತ ಆಂತರಿಕ ಜಾಲವನ್ನು ಮುರಿಯುವುದು ಹೆಚ್ಚು ಕಷ್ಟ ಎಂಬುದನ್ನು ಅರಿತುಕೊಂಡರು. ಅವರು ಹಲವಾರು ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿಯಾಗಿ ಪ್ರತಿ ಜಿಲ್ಲೆಯಿಂದ ವರದಿಗಳನ್ನು ಪಡೆದು ಪ್ರತಿಯೊಂದು ಹೆಸರನ್ನು ತನಿಖೆ ಮಾಡಿ ಒಂದು ಪಟ್ಟಿಯನ್ನು ಸಂಗ್ರಹಿಸಿದರು. ಆ ಪಟ್ಟಿಯಲ್ಲಿ ಈ ಜಾಲದ ಕೊಂಡಿಗಳಾಗಿದ್ದ ಸ್ಥಳೀಯ ದರೋಡೆಕೋರರು ಮತ್ತು ಮಾಫಿಯಾ ಸದಸ್ಯರು ಸೇರಿದ್ದರು. ಅವರನ್ನು ಒಬ್ಬೊಬ್ಬರಾಗಿ ಸದ್ದಿಲ್ಲದೆ ಯಾವುದೇ ಶಬ್ದವಿಲ್ಲದೆ ತೆಗೆದುಹಾಕಲಾಯಿತು. ಈ ಕೆಲಸ ಸುಲಭವಾಗಿರಲಿಲ್ಲ, ಏಕೆಂದರೆ ಅವರ ಹಿಂದೆ ರಾಜಕೀಯ ಶಕ್ತಿ, ವಕೀಲರು ಮತ್ತು ಅವರನ್ನು ರಕ್ಷಿಸುತ್ತಿದ್ದ ವ್ಯವಸ್ಥೆ ಇತ್ತು. ಆದರೆ ಈಗ ವ್ಯವಸ್ಥೆಯ ಮೇಲೆ ಮತ್ತೊಂದು ಇಚ್ಛಾಶಕ್ತಿ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಈ ಆಂತರಿಕ ಜಾಲ ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ದೋವಲ್ ಸಾಹೀಬ್ ತಮ್ಮ ಗಮನವನ್ನು ಬಾಹ್ಯವಾಗಿ ತಿರುಗಿಸಿದರು. ಈ ನಡುವೆ ಅವರ ಫೈಲ್ಗಳು ಇನ್ನಷ್ಟು ದಪ್ಪವಾಗುತ್ತಲೇ ಇವು. ಪುಲ್ವಾಮಾ ದಾಳಿ ಸಂಭವಿಸಿತು. ಫೆಬ್ರವರಿ 2019ರಲ್ಲಿ ಒಂದೇ ದಾಳಿಯಲ್ಲಿ 40 CRPF ಸೈನಿಕರು ಹುತಾತ್ಮರಾದರು ಮತ್ತು ಇಡೀ ದೇಶವು ದಿಗ್ಭ್ರಮೆಗೊಂಡಿತು. ಪಠಾನ್ಕೋಟ್ ವಾಯುನೆಲೆಯ ಮೇಲೆ ದಾಳಿ ನಡೆಯಿತು. ಸೈನಿಕರು ಹುತಾತ್ಮರಾದರು ಮತ್ತು ಮತ್ತೊಮ್ಮೆ ಉತ್ತರಿಸಲಾಗದ ಅದೇ ಪ್ರಶ್ನೆಗಳು ಎದುರಾದವು. ದೋವಲ್ ಸಾಹೀಬ್ ಆಂತರಿಕ ಜಾಲವನ್ನು ಬಹುಪಾಲು ಮುರಿದಿದ್ದರೂ ಗಡಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಗಡಿಯ ಇನ್ನೊಂದು ಬದಿಯಲ್ಲಿರುವವರು ಪದೇ ಪದೇ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದರು. ಹೊಸ ಜನರನ್ನು ಕಳುಹಿಸಿ ಪ್ರತಿ ಬಾರಿ ಹೊಸ ಗಾಯವನ್ನು ಉಂಟುಮಾಡುತ್ತಿದ್ದರು. ಪ್ರತಿ ದಾಳಿಯ ನಂತರ ಫೈಲ್ಗೆ ಹೊಸ ಹೆಸರನ್ನು ಸೇರಿಸಲಾಗುತ್ತಿತ್ತು ಮತ್ತು ಆ ಹೆಸರು ಅಪರಿಚಿತ ಬಂದೂಕುಧಾರಿಗಳ ಪಟ್ಟಿಯಲ್ಲಿ ಉಳಿಯುತ್ತಿತ್ತು. ಡಿಸೆಂಬರ್ 3, 2021ರಂದು ದೋವಲ್ ಪ್ರಧಾನಿಯನ್ನು ಭೇಟಿಯಾದರು ಮತ್ತು 2004ರಿಂದ ಅವರ ಬಳಿ ಇದ್ದ ಹಾಗೂ ಹಲವಾರು ಬಾರಿ ಮೇಲಕ್ಕೆ ಕಳುಹಿಸಿ ಪ್ರತಿ ಬಾರಿ ಹಿಂತಿರುಗಿಸಲ್ಪಟ್ಟ ಫೈಲ್ ಆ ದಿನ ಮೇಜಿನ ಮೇಲಿತ್ತು. ಪ್ರಧಾನಿಯವರು ಅದನ್ನು ನೋಡಿ ಸ್ವಲ್ಪ ಯೋಚಿಸಿ ಅನುಮೋದಿಸಿದರು.
ಆ ದಿನದಿಂದ ಅಪರಿಚಿತ ಬಂದೂಕುಧಾರಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿದನು. ಹೆಸರಿನಿಂದ ಹೆಸರು, ಸ್ಥಳದಿಂದ ಸ್ಥಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಯಾವುದೇ ಶಬ್ದವಿಲ್ಲದೆ ಯಾವುದೇ ಹಕ್ಕು ಪಡೆದುಕೊಳ್ಳದೆ ಕಾರ್ಯಾಚರಣೆಗಳು ನಡೆಯಿತು. ಗಾಳಿ ಕೂಡ ಸಮೀಪಿಸಲು ಅನುಮತಿ ಕೇಳುವಂತಹ ಭಯೋತ್ಪಾದಕರು ತಮ್ಮದೇ ದೇಶದ ಸರ್ಕಾರದಿಂದ ವರ್ಷಗಳ ಕಾಲ ಪತ್ತೆಯಾಗದೆ ಉಳಿದಿದ್ದರೂ ಒಂದೇ ದಾಳಿಯಲ್ಲಿ ನಿರ್ನಾಮ ಮಾಡಲಾಯಿತು. ಇದುವರೆಗೆ 60ಕ್ಕೂ ಹೆಚ್ಚು ಪ್ರಮುಖ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ ಎಂದು ಹೇಳಲಾಗುತ್ತದೆ. ಸ್ಥಳ ಬೇರೆ, ಸಮಯ ಬೇರೆ, ಆದರೆ ಸಾವಿಗೆ ಕಾರಣ ಒಂದೇ, ಅಪರಿಚಿತ ಬಂದೂಕುಧಾರಿ. ಇದು ಹೇಗೆ ಸಂಭವಿಸಿತು, ಯಾರು ಮಾಡಿದರು, ಎಲ್ಲಿ ಸಂಭವಿಸಿತು ಎಂಬುದನ್ನು ತಿಳಿದುಕೊಳ್ಳಲು ನೀವು ಬಯಸಿದರೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಜೈ ಹಿಂದ್.